ನಾನು ನೀಲ್ಕಂಠನಾಥು. ಇದು ನನ್ನ ಗೆಳೆಯ ನೇಮಯ್ಯ ಶೆಟ್ಟಿ ನನ್ನೊಡನೆ ಹಂಚಿಕೊಂಡ ಅವನ ಅನುಭವ. ನಮ್ಮೂರಿನ ಪಕ್ಕದಲ್ಲಿನ ಅರಣ್ಯದ ಉಸಿರಿರುವ ಆಗಿನ್ನೂ ಜನನಿಬಿಡ ಪ್ರದೇಶವಾಗದೆ ಹಚ್ಚ ಹಸಿರಾಗಿಯೇ ಉಳಿದಿದ್ದ ಒಂದು ಊರು. ಅಂದು ದಿನವೆಲ್ಲ ಸುರಿದಿದ್ದ ಮಳೆ ಸುಸ್ತಾಗಿ ತುಸು ನಿಂತಿತ್ತು. ಮನೆಯ ಹಿಂದೆ ಇರುವ ಮರಗಳ ನಡುವೆ ಗಾಳಿ ಅಸಹಜವಾಗಿದ್ದ ರಾತ್ರಿಯ ಊಟ ಮುಗಿಸಿ ದೀಪವನ್ನು ಆರಿಸಿ ಎಂದಿನಂತೆ ನೇಮಯ್ಯ ಮಲಗಿದ್ದ. ಸುಮಾರು ಮಧ್ಯರಾತ್ರಿ ಯಾವುದೋ ಅಸ್ಪಷ್ಟ ಶಬ್ದ. ಅಕಸ್ಮಾತ್ತಾಗಿ ಅವನ ಕಣ್ಣು ತೆರೆದವು. ಕಿವಿಗೆ ಕೇಳಿಸಿದ್ದು ಉಟ್ಟ ಬಟ್ಟೆ ಗಾಳಿಯಲ್ಲಿ ಹಾರಾಡುತ್ತ ಮಾಡುವ ಸದ್ದು. ಎದ್ದು ಕೂತಲ್ಲಿಂದಲೇ ಹೊರಗೆ ನೋಡಿದಾಗ ಅಂಗಳದಲ್ಲಿ ಚಂದಿರನ ಮಸುಕು ಬೆಳಕಿನಲ್ಲಿ ಕಾಣಿಸಿದ್ದು ತಲೆಗೆ ದೊಡ್ಡ ಮುಂಡಾಸು ಸುತ್ತಿಕೊಂಡು ನಿಂತಿರುವ ಒಬ್ಬ. ಎತ್ತರವಾದ ದೇಹ, ಕಟ್ಟುಮಸ್ತಾದ ಮೈಕಟ್ಟು, ಮುಂಡಾಸಿನಿಂದ ಹೆಗಲಿಗೆ ಹರಡಿದ ಗುಂಗುರು ಕೂದಲು. ಮುಖ ಕಾಣಿಸುವಷ್ಟು ಸ್ಪಷ್ಟವಾಗಿರಲಿಲ್ಲ, ನೆರಳು ಮಾತ್ರ ಇರಲೇ ಇಲ್ಲ. ನೇಮಯ್ಯನಿಗೆ ಭಯವಾಯಿತು. ತುಳುನಾಡಿನ ಮಣ್ಣಿನಲ್ಲಿ ಹುಟ್ಟಿದವನಿಗೆ ಭಯವೇ ಭಕ್ತಿಯ ಮೂಲ ಎಂಬ ಮಾತು ಗೊತ್ತಿರುವುದೇ. ಯಾರು ನೀನು ಎಂದು ಗಟ್ಟಿಯಾಗಿ ಕೇಳಿದ. ಕ್ಷಣ ಮಾತ್ರ ಮೌನ. ಗಾಳಿ ನಿಂತಂತಾಯಿತು. ಆಗ ಆ ಧ್ವನಿ ಬಂದಿತು. ಗಟ್ಟಿಯಾಗಿಯೂ ಇಲ್ಲ, ಮೃದುವಾಗಿಯೂ ಇಲ್ಲ. ಕಿವಿಗೊಟ್ಟರೆ ಮಾವನಂತೆ, ಮನಸ್ಸಿಟ್ಟು ಕೇಳಿದರೆ ಅಮ್ಮನಂತೆ. ನಾನು ಪಂಜುರ್ಲಿ. ಆ ಹೆಸರು ಕೇಳಿದ ಕ್ಷಣ ದೇಹದ ಮೇಲಿನ ಕೂದಲು ನೇರವಾಯಿತು. ಹಟ್ಟಿಯಿಂದ ದನದ ಕೊರಳಿನ ಗಂಟೆ ಸದ್ದು ದನಿಸಿತು. ಇಲ್ಲಿ ಯಾಕೆ ಬಂದಿರುವೆ ಎಂದು ಮತ್ತೆ ಕೇಳಿದ ನೇಮಯ್ಯ. ನಾನು ಬಂದವನಲ್ಲ, ಇಲ್ಲೇ ಇದ್ದವನು. ನನ್ನನ್ನು ನಂಬಬೇಕು. ನೀನು ನಿನ್ನ ಕುಟುಂಬದವರೆಲ್ಲ ಸೇರಿ. ನೇಮಯ್ಯನಿಗೆ ಯೋಚನೆಗಳೇ ಹೊರಡಲಿಲ್ಲ. ಬಡತನದ ಬರೆ ಇನ್ನೂ ಮಾಸಿರಲಿಲ್ಲ. ದೇವರಿಗೆ ತಿಳಿಯದ್ದೇನಲ್ಲ ಎಂದುಕೊಳ್ಳುತ್ತಾ, ನಾವು ಬಡವರು, ಮನೆ ತುಂಬಾ ಮಕ್ಕಳು, ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟ. ದೈವ ದೇವರು ನಮ್ಮಿಂದ ಸಾಧ್ಯವೇ ಎಂದ. ಮನೆಯ ಒಳಗಿದ್ದ ದೀಪ ಒಮ್ಮೆ ನಳನಳಿಸಿತು. ದೈವ ಒಮ್ಮೆ ತಲೆಯನ್ನಾಡಿಸಿತು. ನನಗೆ ಆಡಂಬರ ಬೇಡ, ಬೇಕಿರುವುದು ಭಕ್ತಿ, ನಂಬಿಕೆ. ನನಗೆ ಯಾವ ಕಟ್ಟೆಯೂ ಬೇಡ, ಗುಡಿಯೂ ಬೇಡ. ನಿಮ್ಮ ಮನೆಯ ಹಿಂದೆ ಇರುವ ಆ ಮರದ ಕೆಳಗೆ ವರ್ಷಕ್ಕೆ ಒಂದು ಬಾರಿ ಅರ್ಧ ತೆಂಗಿನಗರಿ ಹಾಸಿ ಪರ್ವ ಸಲ್ಲಿಸಿದರೆ ಸಾಕು. ಮುಂದಿನದು ನನ್ನ ಮೇಲೆ ಬಿಡಿ. ಅಷ್ಟರಲ್ಲಿ ಮನೆಯೊಳಗಿಂದ ಹೆಂಡತಿಯ ಧ್ವನಿ. ಅವಳ ಕಡೆ ತಿರುಗಿ ಮತ್ತೆ ಹೊರಗೆ ತಿರುಗಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಅಂಗಳ ಖಾಲಿ. ಗಾಳಿ ಮತ್ತೆ ಶುರು. ಆ ಸಮಯದಲ್ಲಿ ಹೆಂಡತಿ ನಡುಗುತ್ತಾ ಹೊರಗೆ ಬಂದಳು. ನಾನು ಕನಸಿನಲ್ಲಿ ಮನೆಯ ಹೊರಗೆ ದೊಡ್ಡ ಮುಂಡಾಸಿನ ಮನುಷ್ಯನನ್ನು ನೋಡಿದೆ ಎಂದು ಒಂದೇ ಉಸಿರಿನಲ್ಲಿ ತಾನು ನೋಡಿದನ್ನೇ ಕನಸಿನಲ್ಲಿ ಅವಳೂ ಕಂಡಂತೆ ಹೇಳಿದಳು. ಆ ರಾತ್ರಿ ಅವಳು ಕಂಡಿದ್ದು ಕನಸಾಗಿರಲಿಲ್ಲ. ನೇಮಯ್ಯ ನೋಡಿದ್ದು ಭ್ರಮೆಯೂ ಅಲ್ಲ, ಪಂಜುರ್ಲಿಯ ನಂಬಿದಾಗಿನಿಂದ ಬಡತನ ನಿಧಾನವಾಗಿ ಹಿಂದೆ ಸರಿಯಿತು. ಹೊಸ ಜೀವನ ಬೆಳೆಯಿತು. ಅಂದಿನಿಂದ ಇಂದಿನವರೆಗೂ ಆ ಮನೆಯಲ್ಲಿ ಅದೇ ಮರದ ಕೆಳಗೆ ನೇಮಯ್ಯನ ಮಕ್ಕಳು, ಮೊಮ್ಮಕ್ಕಳು ಪ್ರತಿ ವರ್ಷ ಅರ್ಧ ತೆಂಗಿನಗರಿಯಲ್ಲಿ ಪರ್ವ ಸಲ್ಲಿಸಿ ಪಂಜುರ್ಲಿಯನ್ನು ಪ್ರಾರ್ಥಿಸುತ್ತಾರೆ. ತುಳುನಾಡಿನಲ್ಲಿ ದೈವಗಳು ಮನೆಯ ಒಬ್ಬ ಸದಸ್ಯರಂತೆ. ಕಷ್ಟ ಸುಖ ಎಲ್ಲವೂ ಅವರಿಗೂ ಸೇರಿದ್ದೆ. ಇಲ್ಲಿ ಪಂಜುರ್ಲಿಯ ಕಥೆ, ಮತ್ತೊಂದು ಮನೆಯಲ್ಲಿ ಇನ್ನೊಂದು ಕಥೆ. ಇನ್ನೂ ಇಂತಹ ಕಥೆಗಳನ್ನು ಕೇಳುತ್ತೀರಾ?